ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ದಾಖಲೆಯ 16ನೇ ಬಜೆಟ್ ಅನ್ನು ಮಂಡನೆ ಮಾಡಿದರು. ಇದರ ನಡುವೆ ದಲಿತ ಚಾಂಪಿಯನ್ ಅನ್ನುವ ಪಟ್ಟವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ದಲಿತ ಜೊತೆಗೆ ಅಹಿಂದ ಜಪವನ್ನ ಮಾಡಿದ್ದಾರೆ. ಚುನಾವಣೆಯಲ್ಲಿ ಕೈ ಹಿಡಿದವರ ಋಣವನ್ನ ತೀರಿಸಿದ್ದಾರೆ ಸಿದ್ದರಾಮಯ್ಯನವರು. ಸರ್ಕಾರದಲ್ಲಿ ಅಹಿಂದ ವರ್ಸಸ್ ಮೇಲ್ವರ್ಗ ಮುಸುಕಿನ ಗುದ್ದಾಟ ನಡೀತಾ ಇದೆ. ಈ ಗುದ್ದಾಟದ ನಡುವೆ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ರ ಸಿಎಂ ಸಿದ್ದರಾಮಯ್ಯನವರು. ಬರೋಬ್ಬರಿ 4 ಲಕ್ಷ ಕೋಟಿ ಗಾತ್ರದ ಬೃಹತ್ ಬಜೆಟ್ ಅನ್ನ ಮಂಡಿಸಿದ್ರು. ಇದರಲ್ಲಿ ಅಹಿಂದ ಸಮುದಾಯಕ್ಕೆ ಸಿಂಹ ಪಾಲನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತ ವಿಶ್ಲೇಷಣೆ ನಡೀತಾ ಇದೆ. ಅಹಿಂದ ಸಚಿವರ ಜಿಲ್ಲೆ ಕ್ಷೇತ್ರಗಳಿಗೆ ಕೊಡುಗೆಗಳ ಸರಮಾಲೆ ಇದೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರಿಗೆ ಬಂಪರ್ ಗಿಫ್ಟ್ ಸಿಕ್ಕಿದೆ. ಬರೋಬ್ಬರಿ 4 ಲಕ್ಷ ಕೋಟಿ ಬಜೆಟ್ನಲ್ಲಿ ಅತ್ಯಾಪ್ತರಿಗೆ ಭರಪೂರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಎಚ್.ಸಿ. ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಡಲಾಗಿದೆ. ಅಹಿಂದ ಸಮುದಾಯಗಳಿಗೂ ಕೂಡ ಸಿದ್ದರಾಮಯ್ಯನವರು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ನಿನ್ನೆಯ ಬಜೆಟ್ನ ಹೈಲೈಟ್ಸ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಕಡೆ ಬಿಜೆಪಿ ಟೀಕೆ ಮಾಡ್ತಾ ಇದೆ ಸಾಬ್ರ ಬಜೆಟ್ ಅಂತ ಹೇಳಿ, ಬಟ್ ಮತ್ತೊಂದು ಕಡೆ ಬೇರೆಯದ್ದೇ ರೀತಿಯ ವಿಶ್ಲೇಷಣೆ ನಡೀತಾ ಇದೆ. ಸಿದ್ದರಾಮಯ್ಯನವರು ತಮ್ಮ ಟ್ರಂಪ್ ಕಾರ್ಡ್ ಏನಿದೆ, ಅಹಿಂದ ಅನ್ನುವ ಟ್ರಂಪ್ ಕಾರ್ಡನ್ನು ಮುಖ್ಯವಾಗಿ ಅವರ ಓಲೈಕೆಗೆ ಅಥವಾ ಆ ಟ್ರಂಪ್ ಕಾರ್ಡನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ಬ್ರ್ಯಾಂಡ್ ಆಗಿರೋದು ಯಾವ ಕಾರಣಕ್ಕೆ? ಅಹಿಂದ ನಾಯಕ, ಅಹಿಂದ ಚಾಂಪಿಯನ್ ಅಂತ ಹೇಳಿ. ಹೀಗಾಗಿ ಈ ಅಹಿಂದ ಸಮುದಾಯ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯ ಪದೇ ಪದೇ ಸಿದ್ದರಾಮಯ್ಯನವರ ಕಾರಣಕ್ಕಾಗಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಕೈ ಹಿಡಿತಾ ಇದೆ. ಈಗ ಬಜೆಟ್ನಲ್ಲಿ ಆ ರೀತಿಯಾಗಿ ಅಂದರೆ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅನುದಾನವನ್ನು ಕೊಡ್ತಾ ಹೋಗಿದ್ದಾರೆ. ಆ ಮೂಲಕವಾಗಿ ಋಣ ತೀರಿಸಿದ್ರ ಅನ್ನುವ ಒಂದು ವಿಶ್ಲೇಷಣೆ. ಅದರ ಜೊತೆಗೆ ತಮ್ಮ ಆಪ್ತರಿಗೆ, ಮುಖ್ಯವಾಗಿ ಪ್ರಭಾವಿ ಸಚಿವರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಬುಡಕಟ್ಟು ಉಪಯೋಜನೆ ಸೇರಿದಂತೆ ಒಟ್ಟು 42,000 ಕೋಟಿಯನ್ನು ಘೋಷಣೆ ಮಾಡಿದ್ದಾರೆ. ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗ ಗುತ್ತಿಗೆದಾರರಿಗೆ ಮೀಸಲಾತಿಯನ್ನು ಘೋಷಣೆ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಕಾಲೋನಿಗಳ ಅಭಿವೃದ್ಧಿಗೆ 222 ಕೋಟಿ ಘೋಷಣೆ ಮಾಡಿದ್ದಾರೆ. ಎಸ್ಸಿ ಎಸ್ಟಿ ಮೇಲಿನ ದೌರ್ಜನ್ಯ ತಡೆಗಾಗಿ 33 ಪೊಲೀಸ್ ಠಾಣೆಯನ್ನು ನಿರ್ಮಾಣ ಮಾಡ್ತಾರಂತೆ. ಎಸ್ಸಿ ಎಸ್ಟಿ ಮಕ್ಕಳ ಶಿಕ್ಷಣಕ್ಕಾಗಿ 31 ವಸತಿ ಶಾಲೆಗಳ ನಿರ್ಮಾಣ ಮಾಡ್ತಾರಂತೆ. ಹೀಗೆ ಸಾಕಷ್ಟು ನೋಡಿ. ಮುಖ್ಯವಾಗಿ ಸಿದ್ದರಾಮಯ್ಯನವರ ಬಜೆಟ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಸಿದ್ದರಾಮಯ್ಯನವರು ತಮ್ಮ ಈ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ, ಅದೇ ರೀತಿಯಾಗಿ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಮುಖ್ಯವಾಗಿ ಅಲ್ಪಸಂಖ್ಯಾತರಿಗೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, 1 ಕೋಟಿ ಕಾಮಗಾರಿಯ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ 2B ಅಂತ ಮೆನ್ಷನ್ ಮಾಡಿ ಅವರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಇದಾದ ಬಳಿಕ ಕಬರಸ್ತಾನ್ ಮೂಲ ಸೌಕರ್ಯ ಅಂದರೆ ಕಾಂಪೌಂಡನ್ನು ನಿರ್ಮಾಣ ಮಾಡಲಿಕ್ಕೆ ಒಂದಿಷ್ಟು ಅಮೌಂಟನ್ನು ಘೋಷಣೆ ಮಾಡಿದ್ದಾರೆ. ಈ ಹಿಂದೆ ಶಾದಿ ಭಾಗ್ಯ ಅಂತ ತಂದಿದ್ರು. ಅದೇ ರೀತಿಯಾಗಿ ಶಾದಿ ಭಾಗ್ಯದಲ್ಲಿ 50,000 ಕೊಡ್ತಾ ಇದ್ರು. ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಶಾದಿ ಭಾಗ್ಯದ ಬದಲಾಗಿ ಬೇರೆಯದ್ದೇ ಹೆಸರನ್ನು ಕೊಟ್ಟು 50,000 ಕೊಡ್ತಾರಂತ ಹೇಳಿದ್ವಿ. ಉನ್ನತ ಶಿಕ್ಷಣಕ್ಕೆ 16 ಹೊಸ ಕಾಲೇಜನ್ನು ನಿರ್ಮಾಣ ಮಾಡ್ತಾರೆ. ಮದ್ರಸೆಗಳಲ್ಲಿರುವಂಥ ಮಕ್ಕಳಿಗೆ ಕಂಪ್ಯೂಟರ್, ಸ್ಮಾರ್ಟ್ ಬೋರ್ಡನ್ನು ಕೂಡ ವಿತರಣೆ ಮಾಡ್ತಾರೆ. ಇದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಲ್ಲಿ ವೃತ್ತಿ ಮಾರ್ಗದರ್ಶನಕ್ಕೆ ತರಬೇತಿಯನ್ನು ಕೊಡ್ತಾರೆ. ಕೇವಲ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತ ಸಮುದಾಯ ಅಂತ ಹೇಳಿದ್ರೆ ಮುಸ್ಲಿಂ ಕೂಡ ಬರುತ್ತೆ, ಜೊತೆಗೆ ಕ್ರಿಶ್ಚಿಯನ್ ಕೂಡ ಬರುತ್ತೆ. ಕ್ರಿಶ್ಚಿಯನ್ ಅಭಿವೃದ್ಧಿಗೆ 250 ಕೋಟಿ ಕೊಟ್ಟಿರುವಂಥದ್ದು. ಜೈನ, ಬೌದ್ಧ, ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿವೃದ್ಧಿಗೆ ಒಂದಿಷ್ಟು ಅನುದಾನವನ್ನು ಕೊಟ್ಟಿರುವಂಥದ್ದು. ಹೀಗೆ ಅಲ್ಪಸಂಖ್ಯಾತ ಅಂತ ಬಂದರೆ ಆ ಸಮುದಾಯಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅಹಿಂದ ಸಮುದಾಯ ಅಂದರೆ ಅಲ್ಪಸಂಖ್ಯಾತಕ್ಕೆ ಹೊರತುಪಡಿಸಿ ಹಿಂದುಳಿದ ದಲಿತರು ಕೂಡ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು.